ಎಲ್ಲರಿಗೂ ನಮಸ್ಕಾರಗಳು. 44 ಸೈಜ್ ಬ್ಲೌಸ್ನ ಅಳತೆ ಯಾವ ರೀತಿ ತಗೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಆ 44 ಸೈಜ್ ಅಳತೆ ಇದ್ರೂ ಬೇರೆ ಕೆಲವೆಲ್ಲ ಮೆಜರ್ಮೆಂಟ್ಗಳು ಬೇರೆನೇ ಇರುತ್ತೆ ಅಂತ. ನೋಡಿ, ಉದ್ದ ಕೆಲವರಿಗೆ 14-13 ಇಂಚು ಬರುತ್ತೆ, ಕೆಲವರಿಗೆ 12-12.5 ಬರುತ್ತೆ. ಈ ರೀತಿ ಬೇರೆ ಬೇರೆ ಅಳತೆ ಇರುತ್ತೆ. ಸೊಂಟದ ಸುತ್ತ ಅಳತೆ ಬೇರೆ ಇರುತ್ತೆ, ಇನ್ನು ಈ ಹಾರ್ಮೋಲ್ ರೌಂಡ್ ಬೇರೆ ಇರುತ್ತೆ. ನೋಡಿ, ಇದನ್ನು ಕೂಡ 44 ಸೈಜ್ ಬ್ಲೌಸ್ ಅಳತೆನೇ ಇದು. ಆದರೆ ತೋಳಿನ ಅಳತೆ ನೋಡಿ ಬೇರೆ ಇದೆ. ಇಲ್ಲಿಟ್ಟು ನೋಡಿದ್ರೆ ಗೊತ್ತಾಗ್ತಾನೆ, ತೋರಿಸ್ತೀನಿ ನೋಡಿ. 1 ಇಂಚಷ್ಟು ನಿಮಗೆ ಇದು ಕಡಿಮೆ ಬರ್ತಾ ಇದೆ ನೋಡಿ. ಈ ರೀತಿ ಇರುತ್ತೆ ಅಳತೆ. ನಾನು ಇವಾಗ ತೋರಿಸ್ತೆ ಅಂತ 44 ಸೈಜ್ಗೆ ನೀವು ಇದೇ ಅಳತೆನ ತಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿದರೆ ಕರೆಕ್ಟಾಗಿ ಬರಲ್ಲ. ನಾನಿಲ್ಲಿ ಯಾವ ರೀತಿ ತೋರಿಸ್ತೀನೋ ಅದೇ ರೀತಿ ನಿಮ್ಮ ಬ್ಲೌಸನ್ನು ಇಟ್ಟು ಅಳತೆ ತಗೊಂಡು ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ, ಆವಾಗ ಕರೆಕ್ಟಾಗಿ ಬರುತ್ತೆ. ನನಗೆ ಯಾವ ರೀತಿ ಅಳತೆ ತಗೊಳ್ಳೋದು 44 ಸೈಜ್ದು ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ಭುಜದ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಉದ್ದವನ್ನು ತಗೊಳ್ಬೇಕು. ಬ್ಲೌಸ್ನ ಉದ್ದ ತಗೊಳ್ಳೋದಕ್ಕೆ ಬ್ಯಾಕ್ ಸೈಡಿಂದನೇ ತಗೊಳ್ಳಿ. ಬ್ಲೌಸ್ನ ಉದ್ದ ಬಂದು 13.5 ಇಂಚಿದೆ. 13.5 ಇಂಚು ಉದ್ದ ಬ್ಲೌಸ್ನ ಉದ್ದ. ಹಾಗೆ ಈ ಕಂಕಳು ಸೈಡು ಇಲ್ಲಿನೂ ಇವಾಗಲೇ ತೊಗೊಂಡು ಬಿಡಬೇಕು. ಇಲ್ಲಿಂದ ಈ ಆರ್ಮಲ್ ರೌಂಡಿಂಗು ಆರೂವರೆಗೆ ಬರ್ತಾ ಇದೆ. ಇದು ಯಾವ ರೀತಿ ತಗೊಳ್ಳೋದು ಅನ್ನೋದು ಡೀಟೇಲ್ ಆಗಿ ವಿಡಿಯೋಗಳಿದೆ ನೋಡಿ, ಪ್ಲೇ ಲಿಸ್ಟಲ್ಲಿ ಇರುತ್ತೆ. 6ವರೆಗೆ ಈ ಆರ್ಮೋಲ್ ರೌಂಡಿಂಗು ಬರ್ತಾ ಇದೆ. ಹಾಗೆ ಬ್ಯಾಕ್ ಡೀಪ್ ಬಂದು 10 ಇಂಚು. 10 ಇಂಚಿಗೆ ಬ್ಯಾಕ್ ಡೀಪ್ ಇದೆ. ಈಗ ಚೆಸ್ಟ್ ಮೆಜರ್ಮೆಂಟ್ನ ತಗೊಳ್ಳೋಣ. ಈ ಕಂಕಳ ಕೆಳಗಡೆ ಈ ಆರ್ಮೋಲ್ ಇಲ್ಲಿ ಪ್ಲಸ್ ಮಾರ್ಕಲ್ಲಿ ಬಂದಿರುತ್ತಲ್ವ, ಇಲ್ಲಿಂದ ನೀವು ಅಳತೆನ ತಗೊಳ್ಬೇಕು. ಅದು ಉಕ್ಸ್ಪಟ್ಟಿ ಕಡೆಯಿಂದನೇ ತಗೊಳ್ಳಿ. ಉಕ್ಸ್ಪಟ್ಟಿ ಕಡೆಯಿಂದ ಅಳತೆ ತಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 11 ಇಂಚಿಗೆ ಬರ್ತಾ ಇದೆ. 11 ಇಂಚು ಅಂದರೆ ಇಲ್ಲಿಗೆ ಲೆಕ್ಕ ಹಾಕಿದರೆ 4 ನಾವು ಫುಲ್ಲು ರೌಂಡ್ ಬರುತ್ತಲ್ವ, ಫುಲ್ಲು ರೌಂಡನ್ನು ತಗೊಂಡ್ರೆ ನಮಗೆ 44 ಸೈಜು ಬರುತ್ತೆ. ನಾನು ಇದರಲ್ಲೇ ಅಳತೆ ತೊಗೊಳ್ಳೋದು ಇದು ಮಾತ್ರನೇ. ಮತ್ತು ಬ್ಯಾಕ್ ಸೈಡ್ಗೆ ಬೇರೆ ಮತ್ತು ಫ್ರಂಟ್ ಸೈಡ್ಗೇನು ಬೇರೆ ಅಳತೆಗಳನ್ನ ನಾನು ತೊಗೊಳ್ಳಲ್ಲ. ಇಲ್ಲಿ ಒಂದು ಅಳತೆ ತೊಗೊಂಡ್ರೆ ಸಾಕು. ನಾನು ಬ್ಯಾಕ್ ಸೈಡ್ದು ಕಟ್ ಮಾಡ್ಕೊತೀನಿ. ನಾನು ಇದಕ್ಕೇನು ಸಪ್ರೇಟಾಗಿ ಅಳತೆನ ತೊಗೊಳ್ಳಲ್ಲ. ಹಾಗೆ ಸೊಂಟದ ಸುತ್ತ ಅಳತೆನ ತೊಗೊಳ್ಳೋಣ. ಇದೆಲ್ಲೂ ಲೂಸ್ ಕೊಡಬೇಡಿ, ಈ ರೀತಿ ನೀಟಾಗಿ ತೊಗೊಳ್ಳಿ. ಬಟ್ಟೆನಾಗಲಿ ಟೇಪ್ನಾಗಲಿ ಲೂಸ್ ಮಾಡದೆ ಈ ರೀತಿ ನೀಟಾಗಿ ತಗೊಳ್ಬೇಕು. ಇದು ಬಂದು 37 ಇದೆ. ಸೊಂಟದ ಫುಲ್ಲು ಅಳತೆ 37 ಇದೆ. ಇದನ್ನು ಯಾವ ರೀತಿ ನಾವು ಕಟ್ಟಿಂಗ್ ಮಾಡುವಾಗ ಯಾವ ರೀತಿ ಮಾಡಬೇಕು ಅಂತ ಅಳತೆನ ತಗೊಂಡು ನನ್ನ ಬಟ್ಟೆಯಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡೋ ವಿಡಿಯೋ ಇದೆ. ಅದನ್ನು ನೋಡಿ ನಿಮಗೆ ಇದೆಲ್ಲ ಯಾವ ರೀತಿ ತೊಗೊಳ್ಬೇಕು, ಎಲ್ಲಿ ಜಾಸ್ತಿ ತೊಗೊಳ್ಬೇಕು ಅನ್ನೋದೆಲ್ಲ ನಾನು ತಿಳಿಸಿದ್ದೀನಿ. ಪ್ಲೇ ಲಿಸ್ಟಲ್ಲಿ ವಿಡಿಯೋಗಳೆಲ್ಲ ಇದೆ ನೋಡಿ. ಹಾಗೆ ಭುಜಾನ ನೋಡ್ಕೊಳ್ಬೇಕು. 2.5 ಇಂಚಿಗಿದೆ. ಇಲ್ಲಿ 2.5 ಇಂಚಿದೆ. ನಾವಿಲ್ಲಿ ಇದನ್ನು ಕಟ್ ಮಾಡ್ಕೊಳ್ತೀವಲ್ಲ ನೆಕ್ಕು ಸೈಡು, ಅದಕ್ಕೆ ಅಳತೆ ಯಾವ ರೀತಿ ತೊಗೊಳ್ಳೋದು ಅಂತ ಇದ್ರದ್ದು ಕೂಡ ಫುಲ್ಲು ವಿಡಿಯೋ ಇದೆ ನೋಡಿ. ನಾನು ಡೀಟೇಲಾಗಿ ಹಾಕಿದ್ದೀನಿ. ಇಲ್ಲಿಟ್ಟು ಉಕ್ಸ್ಪಟ್ಟಿ ಕಡೆಯಿಂದನೇ ಇದನ್ನು ತೊಗೊಳ್ಬೇಕು. ಉಕ್ಕು ಹಾಕಿರ್ತೀವಲ್ಲ ಆ ಸೈಡಿಂದ ಇಲ್ಲಿ 2ವರೆಗೆ ಬರ್ತಾ ಇದೆ ಇವ್ರ ಅಳತೆ. ಇಲ್ಲಿ 2ವರೆಗೆ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಾಗತ್ತೆ. ನಾನು ಕ್ರಾಸ್ ಪಟ್ಟಿ ಎಲ್ಲ ನಾನು ಇಲ್ಲಿ ಅಳತೆಯನ್ನು ತೊಗೊಳ್ಳಲ್ಲ, 3.5 ಇಂಚಿಗೆ ನಾನು ತೊಗೊಂಡ್ಬಿಡ್ತೀನಿ. ಆಮೇಲೆ ಕೆಳಗಡೆ 1/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ತೀನಿ. ಸ್ಟಿಚಿಂಗಿಗೆಲ್ಲ ಬೇಕಿರುತ್ತಲ್ಲ
ಅದು ಇದೆಲ್ಲ ನಾನು ಕಟಿಂಗ್ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ನೋಡಿ. ಅಳತೆನ ಇಲ್ಲೇ ಬಟನ್ ಮೇಲೆ ತಗೊಂಡು ನಾನು ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಿ. ಆ ಥರ ಆ ವಿಡಿಯೋಗಳೆಲ್ಲ ಇದೆ ನೋಡಿ. ಈಗ ತೋಳಿನ ಅಳತೆ ತಗೊಳ್ಳೋದು. ಯಾವಾಗಲೂ ನೀವು ಬ್ಯಾಕ್ ಸೈಡಿಂದನೇ ಅಳತೆ ತಗೋಬೇಕು. ಫ್ರಂಟ್ ಸೈಡಿಂದ ತಗೊಂಡ್ರೆ ಇಲ್ಲಿ ನಾವು 1/4 ಇಂಚು ಎಕ್ಸ್ಟ್ರಾ ಕಟ್ ಮಾಡಿರ್ತೀವಲ್ವಾ, ಜಾಸ್ತಿ ಬಂದ್ಬಿಡುತ್ತೆ. ಹಾಗಾಗಿ ಬ್ಯಾಕ್ ಸೈಡಿಂದನೇ ನೀವು ಅಳತೆನ ತಗೊಳ್ಬೇಕು. ನಾನು ಇಲ್ಲಿಂದ ತಗೊಂಡಿದ್ದು ಆರ್ಮೋಲ್ ರೌಂಡ್ ತಗೊಂಡಿದ್ದು. ಈಗ ತೋಳಿನ ಅಗಲ ತಗೊಳ್ತಾ ಇದ್ದೀನಿ. ಇಲ್ಲಿ ಬರುತ್ತಲ್ವಾ, ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ. ಇಲ್ಲಿ ಫೋಲ್ಡ್ ಆಗಿರುತ್ತೆ, ನೋಡಿಕೊಂಡು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ತಗೊಳ್ಳಿ. 8.75 ಇಂಚ್ ಬರ್ತಾ ಇದೆ. 8.75 ಇದೆ. ತೋಳಿನ ಉದ್ದ 7 ಇಂಚು. ತೋಳಿನ ಉದ್ದ 7 ಇಂಚು ಇದೆ. ತೋಳಿನ ರೌಂಡು ಇದು ಕೂಡ 7 ಇಂಚು ಬರ್ತಾ ಇದೆ. 7 ಇದೆ. ಇಷ್ಟೇ ಅಳತೆ ತಗೊಳ್ಳೋದು. ನಾನು ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ನೀವು ನಾನು ಇವಾಗ ತೋರಿಸಿದೆ ಅಂತ ಇದೇ ಅಳತೆ 44 ಸೈಜು ನಮ್ಮದು. ಇದೇ ಅಳತೆಗೆ ನಾನು ತೊಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂದರೆ ಬರಲ್ಲ. ನಾನು ಸ್ಟಾರ್ಟಿಂಗಲ್ಲೇ ತಿಳಿಸಿದ್ದೀನಿ ನೋಡಿ, ಅಳತೆಗಳು ಬೇರೆ ಬೇರೆಯೇ ಇರುತ್ತೆ. ಕೆಲವರಿಗೆ ಇಲ್ಲಿ ದಪ್ಪ ಇರ್ತಾರೆ, ಕೆಲವರು ಸಣ್ಣ ಇರ್ತಾರೆ. ತೋಳು ದಪ್ಪ ಇರುತ್ತೆ, ಇಲ್ಲ ಬಾಡಿ ದಪ್ಪ ಇರುತ್ತೆ. ಆ ಥರ ಏನಾದರೂ ಒಂದು ಮಿಸ್ಟೇಕ್ ಇರ್ತವೆ. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಬ್ಲೌಸನ್ನು ನಾನು ಈಗ ಯಾವ ರೀತಿ ತೊಗೊಂಡಿದ್ದೀನೋ ಅದೇ ರೀತಿ ನೀವು ಅಳತೆಯನ್ನು ತೊಗೊಂಡು ಸ್ಟಿಚ್ ಮಾಡಿ ಅವಾಗ ಕರೆಕ್ಟಾಗಿ ಬರುತ್ತೆ. ಧನ್ಯವಾದಗಳು.